ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪಟಾಪಟ್ ಅಂತ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1/4 ಲೀಟ್ರು ಮೊಸರು, 1 ಸೋರೆಕಾಯಿ, 4 ಕಡ್ಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ, 10 ರಿಂದ 15 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಟೀ ಸ್ಪೂನು ಜೀರಿಗೆ, 1 ಬೌಲ್ ತೆಂಗಿನಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಎಸ್ಳು ಕರಿಬೇವಿನ ಸೊಪ್ಪು, 1 ಸ್ಪೂನ್ ಸಾಸಿವೆ, 2 ಚಿಟಿಕೆ ಇಂಗು, ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ. ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಅದರಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ಇವಾಗ ಸೋರೆಕಾಯಿ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಇವಾಗ ನಾವು ಸೋರೆಕಾಯಿ ಹಾಕಿದ್ದೀವಿ, ಅದ್ರ ಜೊತೆ ನಾವೀಗ ಅರಿಶಿನದ ಪುಡಿ ಹಾಕ್ತಾಯಿದ್ದೀವಿ ಸೋರೆಕಾಯಿ ಜೊತೆನೇ ಬೇಯಿಸ್ಕೊಳ್ಳೋಕ್ಕೆ. ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀವಿ ಬೇಯಿಸ್ಕೊಳ್ಳೋಕ್ಕೆ. ಪುಡಿ, ನೀರು, ಸೋರೆಕಾಯಿ ಎಲ್ಲ ಹಾಕಿ ಬೇಯೋಕ್ಕೆ ಇಟ್ಕೊತಾ ಇದ್ದೀವಿ. ಈಗ ನಾವು ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು 1 ವಿಷಲ್ ಹೊಡೆಸ್ಕೊಳ್ಳೋಣ. ನಾವಿವಾಗ ಮಜ್ಜಿಗೆ ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ 1 ಬೌಲು, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಇದು ನೆನೆಸಿ ತೊಳೆದಿಟ್ಕೊಂಡಿರೋ ಕಡಲೆಬೇಳೆ, 1/4 ಗಂಟೆ ನೆನೆಸಿದ್ರೆ ಸಾಕು. ಇದು 1/4 ಭಾಗ ರುಬ್ಕೊಂಡಾಗ ಇದನ್ನು ಹಾಕ್ಕೊಳ್ಳೋಣ. ಇವಾಗ ನೆನೆಸ್ಕೊಂಡು ತೊಳೆದಿಟ್ಟಿರೋ ಕಡಲೆಬೇಳೆನೂ ಹಾಕ್ಕೋತಾ ಇದ್ದೀನಿ. ನೋಡಿ, ನಾವಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ, ನೀಟಾಗಿ ರುಬ್ಕೊಂಡಿದ್ದೀವಿ ಇದನ್ನು. ನೋಡಿ, ನೆಕ್ಸ್ಟ್ ನಾವು ಇದಕ್ಕೇನೆ ಇದನ್ನು 1 ಬೌಲಿಗೆ ಹಾಕ್ಕೊಂಬಿಟ್ಟು ಇದರಲ್ಲೇ ನಾವು ಏನು 1/4 ಲೀಟ್ರ್ ಮೊಸರು ಇರುತ್ತೋ ಅದನ್ನು ಮಜ್ಜಿಗೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಜ್ಜಿಗೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊತೀವಿ, ಜಾಸ್ತಿ ಆಗುತ್ತೆ. ಇವಾಗ ಇದು 1 ವಿಷಲ್ ಹೊಡೆದಿದೆ. ಇವಾಗ ನಾವು ಮುಚ್ಚಳ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಇದು 1 ವಿಷಲ್ಗೆ ನೀಟಾಗಿ ಬೆಂದಿದೆ ಸೋರೆಕಾಯಿ. ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮಜ್ಜಿಗೆ ಸಾಂಬಾರಿಗೆ. ಸ್ಟವ್ ಹಚ್ಕೊಂಡಿದ್ದೀನಿ, ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಟೀ ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, 4 ಬ್ಯಾಡಗಿ ಮೆಣಸಿನ್ಕಾಯಿ,
2 ಚಿಟಿಕೆ ಇಂಗು. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋದನ್ನು ಹಾಕ್ಬಿಡೋಣ. ಒಗ್ಗರಣೆ ಆಗಿದೆ ನೀಟಾಗೆಲ್ಲ. ಇವಾಗ ಇದ್ರ ಜೊತೆನೇ ಬೇಯಿಸಿಟ್ಕೊಂಡಿರೋ ಸೋರೆಕಾಯಿನ ಇದ್ರ ಜೊತೆ ಹಾಕ್ಬಿಡೋಣ. ಇವಾಗ ಇದಕ್ಕೆ ನಾವು 1 ಲೋಟ ನೀರು ಹಾಕ್ತಾಯಿದ್ದೀವಿ. ಯಾಕಂದರೆ ಗಟ್ಟಿ ಇದೆ, ಸ್ವಲ್ಪ ತೆಳುವಾಗಲಿ ಅಂತ ನೀರು ಹಾಕ್ತಾಯಿದ್ದೀವಿ. ಇವಾಗ ಮತ್ತೆ ಇದಕ್ಕೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಬಿಡೋಣ. ಇವಾಗಲೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದು ಕುದಿಯೋಕೆ ಇಟ್ಟಿದ್ದೀವಿ. ನೋಡಿ ಇವಾಗ ಈ ಥರ ಕುದೀತಾ ಇದೆ ಸಾಂಬಾರು. ಈಗ ಆಗಿದೆ, ಇದು ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಇದು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಮಜ್ಜಿಗೆ ಹಾಕ್ಬಿಡೋಣ. ಇವಾಗ ಇದಾಗಿದೆ, ರೆಡಿಯಾಗಿದೆ. ನಾವು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಹೇಗಿದೆ ನೋಡೋಣ. ನೋಡಿ ಫ್ರೆಂಡ್, ಇವಾಗ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ. ಇದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಹದವಾಗಿ ಬಂದಿದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.